ತಾತ ನಂಗೊಂದು ಕತೆ ಹೇಳ್ತಾತ. ಈಗ ತುಂಬ ಹೊತ್ತಾಗಿದೆ, ಮಲ್ಕೋ, ನಾಳೆ ಹೇಳ್ತೀನಿ. ಇಲ್ಲ, ನೀ ಈಗಲೇ ಹೇಳ್ಬೇಕು. ಸರಿ, ಕೇಳು. ರಾಘವ. ಮನುಷ್ಯತ್ವ ಹುಟ್ಟಿದ್ದು ಮನಸ್ಸಿಂದಾನೆ, ಮನಸ್ಸೇ ಮರೆಯಾದ್ರೆ ಮನುಷ್ಯ ಎಲ್ಲಿರ್ತಾನೆ. ಮಾನವನು ಹುಟ್ಟಿದ್ದು ಪ್ರಕೃತಿಯಿಂದಾನೆ, ಪ್ರಕೃತಿಯೇ ಕಳುವಾದ್ರೆ ಮಾನವ ಹೆಂಗಿರ್ತಾನೆ. ಹುಟ್ಟುವೆ ಬೆಳೆಯುವೆ ಬೆಳೆಸದೆ ಹೋಗುವೆ, ಓದುವೆ ದುಡಿಯುವೆ, ಹಣದ ಆಸೆಯಲ್ಲೇ ತೇಲುವೆ. ಜೀವನವನ್ನು ಜೀವಿಸದೆ ಜಿಗುಪ್ಸೆಯಲ್ಲೇ ಸಾಯುವೆ. ಅವರು ಇವರನ್ನು ದೋಷಿಸುವೆ, ನಿನ್ನ ದೋಷವನ್ನು ಮುಚ್ಚಿಡುವೆ. ಕಾಣದೆ ಹೋಯಿತಲ್ಲೋ ನಿನ್ನದೇನು, ಭೂಮಿಗೆ ಎರಚಿದರು ನಿನ್ನ ದೇಹವನ್ನು. ಪರಮಾತ್ಮ ಎಂಬುವನು ಅಜ್ಞಾತವಾದನೆ, ಪರಿಚಯಿಸುವ ಪಾತ್ರ ಒಂದು ಉಂಟೇನೆ. ಜೀವಾತ್ಮ ಜನಿಸಿದ್ದು ಒಂದು ಹೆಣ್ಣಿನಿಂದಾನೆ, ಹೆಣ್ಣೆ ಮರೆಯಾದ್ರೆ ಜೀವ ಒಂದು ಉಂಟೇನೆ. ಪೂಜಿಸುವೆ ಆರಾಧಿಸುವೆ ಶರಣಾಗದೆ ಹೋಗುವೆ, ಕಾಡುವೆ ಬೇಡುವೆ ಮತ್ತೆ ಮಾಯೆಯನ್ನೇ ಬಯಸುವೆ. ಜ್ಞಾನವನ್ನು ಹೀರದೆ ಚಕ್ರವ್ಯೂಹ ಭೇದಿಸುವೆ, ಹೇಡಿಯಾಗಿ ಬಾಳುವೆ ಹೆಮ್ಮೆಯಿಂದ ಹಿಗ್ಗುವೆ. ನಕಲಿಯಾಯಿಸಿದಲ್ಲೋ ಬಾಳ್ಮೆ ನೀನು, ಅಸಲಿಯಾಟ ತಿಳಿಯದ ಮೂಢ ನೀನು. ರಾಮಾನುಜ, ಎಕ್ಸ್ಕ್ಯೂಸ್ ಮೀ, ನೀನು ರಾಮಾನುಜ. ಯಾಕೆ? ನಾನು ರಾಘವ ಅಂದಮೇಲೆ ನೀನು ರಾಮಾನುಜ ಆಗಲೇಬೇಕಲ್ಲ. ನಿಂಗೇನು ಲೂಸಾ? ಕರೆಕ್ಟ್. ಇಲ್ಲಿ ಎಲ್ಲ ಒಂದು ಸ್ವಲ್ಪ ಲೂಸ್ ಆಗಿದೆ ಅಂತಾನೆ ಟೈಟ್ ಮಾಡಕ್ಕೆ ಬಂದಿದ್ದೀನಿ. ತೆಗೆದು ಬಿಟ್ಟ ಅಂದರೆ ಮಗನೇ. ಒಂದು ನಿಮಿಷ. ಅಮ್ಮ, ಅಪ್ಪಿ ತಪ್ಪಿ ನಿಂಗೆ ಇನ್ನೊಬ್ಬ ಮಗ ಇದ್ನಾ? ಇಲ್ವಂತೆ. ರಾಮಾನುಜ, ದೇವಲೋಕಕ್ಕೆ ಹೋಗೋ ದಾರಿಯಲ್ಲಿ ಅಕ್ರಮ ವ್ಯಾಪಾರ ನಡೀತಿದೆ, ಅದಕ್ಕೆ ನೇರ ಕೆಲವ್ರನ್ನ ನರಕಕ್ಕೆ ಕಳಿಸ್ಬೇಕಂತ. ಒಂದು ಮಾತು, ಇವತ್ತು ನಿನಗೆ ಸತ್ಯ ಅನ್ಸೋದು ನಾಳೆ ಸುಳ್ಳಾಗ್ಬೋದು. ಇವತ್ತು ನಿನ್ನ ಕಣ್ಮುಂದೆ ಇರೋದು ನಾಳೆ ಇಲ್ದೇನು ಹೋಗ್ಬೋದು. ಅದು ಗೊತ್ತು. ಹಣ ಇವತ್ತಿರತ್ತೆ, ನಾಳೆ ಖರ್ಚಾಗತ್ತೆ. ಒಂದು ಷರತ್ತು, ನಾನು ನಿನ್ನ ಜೊತೆ ಇರೋವರೆಗೂ ನೀನಿದನ್ನು ಉಪಯೋಗಿಸುವಂತಿಲ್ಲ.
ಮಾಡಬೇಕು? ಜನ ಇಲ್ಲಿ ತಮ್ಮ ಪ್ರಾಣನ ಏನಕ್ಕೆ ಪಣ ಇಡ್ತಾರೆ? ಹಣಕ್ಕೆ, ನಾವು ಕುರ್ಚಿಗೆ, ಹೋಗ್ಲಿ ಭೂಮಿಗೆ, ಸಮಥಿಂಗ್ ಮೋರ್ ಟ್ರೆಂಡಿಂಗ್, ಹುಡುಗೀರ್ಗೆ, ಟಿಕ್ಟಾಕ್ ಸ್ಟಾರ್ ಆಗಕ್ಕೆ. ಅಲ್ಲ ಅಲ್ಲ, ಭೂಲೋಕನೇ ಅಲ್ಲದೆ ಬೇರೆ ಲೋಕಕ್ಕೆ ಹೋಗೋದಕ್ಕೆ. ಓ, ಮಂಗಳಯಾನ್ ಬಗ್ಗೆ ಮಾತಾಡ್ತಿದ್ಯಾ? ದೇವಲೋಕದ ಯಾನ. ಏನು ಮಾಡ್ಬೇಕು ಇವಾಗ? ಆರು ತಲೆಗಳನ್ನ ಹುಡುಕ್ಬೇಕು. 6 ತಲೆಗಳ? ಇಲ್ಲೇ ಇದಾವಲ್ಲ 6ಕ್ಕಿಂತ ಜಾಸ್ತಿ ತಲೆಗಳು. ಆಯ್ತಾಯ್ತಾಯ್ತು, ಸಾರಿ. ಯಾಕೆ? 7ನೇ ತಲೆ ಹೊಡೆಯೋದಕ್ಕೆ. ಹಾಗಾದರೆ ಅವ್ರನ್ನ ಹುಡುಕೋದಕ್ಕೆ ಈ ಜಾಗ ಸರಿ ಅಂತ. ಚಾಂಪಿಯನ್, ಯು ಸ್ಕೋರ್ ವೆಲ್. ಹೇಗೆ ನಡೀತಿದೆ ಡೈಲಿ ಪ್ರಾಕ್ಟೀಸ್? ಏನಿದು? ಏನಿಲ್ಲ, ನೀನು ಇವಾಗ ಎಲ್ಲಿದೆಯೋ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಬೇಕು ಅಂದರೆ ನಿನಗೆ ಹಣ ಬೇಕು, ನನಗೆ ಹೆಸರು ಬೇಕು. ತಗ. ಕ್ರೋಧಿತ್, ನಿನ್ನ ಕೋಪದಿಂದ ಎಷ್ಟೋ ಜನಕ್ಕೆ ಗಾಯ ಮಾಡಿದ್ಯಾ ನೀನು. ಸರಿ, ಏನಿವಾಗ ನಿನ್ಗೆ ಹೊಡಿಬೇಕಾ? ಹೊಡಿತೀನಿ. ಏನಿದು? ನೋಡೋ, ಎಲ್ಲರನ್ನೂ ಹುಡುಕಾಯ್ತು, ಸೀತೆನೇ ಹುಡುಕಕ್ಕಾಗ್ಲಿಲ್ವಲ್ಲ. ಇದು ತ್ರೇತಾಯುಗ ಅಲ್ಲ, ಕಲಿಯುಗ. ಇಲ್ಲಿ ರಂಬೆ, ಊರ್ವಶಿ, ಮೇನಕ್ಕೆ ಮಾತ್ರ ಸಿಗೋದು. ಬೇಕು ಅಂದ್ರೆ ಹೇಳು, ಕರ್ಕೊಂಡು ಹೋಗ್ತೀನಿ. ಬೇಡ ಬೇಡ ಬೇಡ, ಅಪ್ಪಿ ತಪ್ಪಿ ನಮ್ಮ ವಂಶದ ಕೂಡಿ ಇಲ್ಲಿರೋದು ಬೇಡ. ಅದು ಸರಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮಾಯೆ. ಅವ್ರಿಗೆಲ್ಲ ಯಾಕೆ ಕೊಟ್ಟೆ? ರಾಮಾನುಜ, ನೀನು ಹೇಳ್ದಂಗೆ ಇದು ಕಲಿಯುಗ. ಜನ ಇಲ್ಲಿ ಹಣದ ಜೊತೆ ಮಾತಾಡ್ತಾರೆ ಹೊರತು ಮನುಷ್ಯರ ಜೊತೆ ಅಲ್ಲ.
ಅಸತ್ಯ ಸತ್ಯವೆನಿಸೋ ಮಾಯೆ, ಹುಟ್ಟು ಸಾವು ಬದುಕು ಮಾಯೆ, ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಅರಿಷಡ್ವರ್ಗಗಳನ್ನು ಅರಿತು ಬಾಳೋ ನೀನು ಮೂಢನೇ. ಯಾರೋ ನೀವೆಲ್ಲ ನನ್ನನ್ನು ಯಾಕೋ ಕಟ್ಟಾಕಿದ್ದೀರಾ? ಏಯ್, ಯಾರೋ ನೀನು? ಶ್ರೀರಾಮನ ಅವತಾರ. ಥ್ಯಾಂಕ್ಸ್. ಯು ಆರ್ ಅನ್ ಇನ್ಫ್ಲೂಯೆನ್ಸರ್. ಗ್ರೇಟ್. ಆ ಕಲೆ ಎಲ್ರಿಗೂ ಬರೋದಿಲ್ಲ. ಆದರೆ ಆ ಕಲೆಯಿಂದ ನಾವು ಒಬ್ಬರನ್ನ ಉದ್ಧಾರ ಮಾಡ್ತೀವೋ ಇಲ್ಲ ನಾಶ ಮಾಡ್ತೀವೋ ಅನ್ನೋದು ತುಂಬ ಮುಖ್ಯ. ಪ್ರತಿ ಜೀವಿಗೂ ತನ್ನದೇ ಆದ ಜೀವನ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ನಾ ಜೀವಿಸ್ಬೇಕು. ನಿನಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳ್ತೀನಿ. ಯುವರ್ ಅ ಫೋನ್, ನಾನು ಅದಕ್ಕೆ ವಾರಂಟಿ ಕೊಟ್ಟಿರ್ತೀನಿ. ಅದರಲ್ಲಿರೋ ಫೀಚರ್ಸ್ ನಿನಗೆ ಇಷ್ಟ ಆಗದೆ ಅದರ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡಬೇಕು ಅಂತ ನೀನು ಜೈಲ್ ಬ್ರೇಕ್ ಮಾಡಿದ್ರೆ ವಾರಂಟಿ ಏನಾಗುತ್ತೆ? ನಾವೆಲ್ಲ ಅಂತಿಮವಾಗಿ ಸೇರಬೇಕಾಗಿರೋದು ಆ ಪರಮಾತ್ಮನನ್ನೇ. ಆದರೆ ನಮಗೆ ಕೊಟ್ಟಿರೋ ಜೀವಾತ್ಮನ ನಾವು ಸರಿಯಾಗಿ ಜೀವಿಸ್ಬೇಕು. ನಿನ್ನ ಜೀವನ ಇಲ್ಲಿಗೆ ಸಮಾಪ್ತಿ. ಥೂ, ಬಿಟ್ಬಿಡು ನನ್ನ. ನಿಮ್ಮಿಂದ ನನ್ನ ಜೀವನನೇ ಹಾಳಾಗ್ತಿದೆ. ನಾನೇನೇನೋ ಕನ್ಸು ಕಟ್ಕೊಂಡಿದ್ನಲ್ಲೋ, ನನ್ನ ಜೀವನದಲ್ಲಿ ನಾನು ಗೆಲ್ಬೇಕು ಕಣೋ. ನಿಮ್ಗೆ ಒಳ್ಳೆ ಜೀವನ ಕೊಡ್ತೀನಿ ಅಂತ ಮಾತ್ರ ಪ್ರಮಾಣ ಮಾಡಿದ್ದೆ. ಗೆಲ್ಲೋದು ನಿಮಗೆ ಬಿಟ್ಟಿದ್ದೆ. ರಾಘವ ಅಂತ ಯಾರು ಇಲ್ವೇ ಇಲ್ಲ ಕಣೋ. ಇಷ್ಟೊತ್ವರೆಗೂ ನಡೆದಿದ್ದು ನಿಜಾನ, ಇವಾಗ ನಡೀತಿರೋದು ನಿಜಾನ? ಯಾವ್ದು ನಿಜ ತಾತ? ಎರಡೂ ಸತ್ಯ ಅಲ್ಲ. ಮತ್ತೆ ಮಾಯೆ? ಅದೂ ಸತ್ಯ ಅಲ್ಲ. ಮತ್ತೆ ಯಾವುದು ಸತ್ಯ? ಪುರುಷ ಮತ್ತು ಪ್ರಕೃತಿ ಇವೆರಡೇ ಸತ್ಯ. ನೀನು ಈ ಅರಿಷಡ್ವರ್ಗಗಳನ್ನು ಯಾವಾಗ ಗೆಲ್ತೀಯೋ ಆಗ ನಿನಗೆ ಸತ್ಯ ಕಾಣುತ್ತೆ. ಓಕೆ, ಗುಡ್ ನೈಟ್.